ಸ್ಕ್ರೀನ್ ಮೇಲೆ ಹಾಕಿದ್ರಿ ಟಕ್ ಅಂತ ಕಟ್ ತಗೊಂಡ್ ಅವತ್ ನೈಟ್ ನಿಮಗೆ ಮೆಸೇಜ್ ಮಾಡಿದೆ ನಾನು. ಹ್ಮ್ 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 ಎಲ್ಲದನ್ನೂ ಹೇಳ್ಕೊಂಡೆ ಹಿಂಗ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ. ಹ್ಮ್ ಅವಾಗ ನೀವು 11 ವಾರ ವ್ರತ ಮಾಡಮ್ಮ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಿ. ಅವಾಗ ಹಂಗೆ ನಾನು ಮಾಡಕ್ ಸ್ಟಾರ್ಟ್ ಮಾಡ್ದೆ ಮ್ಯಾಮ್. ಹ್ಮ್ ಅಯ್ಯೋ ನಾನು 2-3 ಸಲ ಅಬೋರ್ಷನ್ ಆದ್ರೂ ಕೂಡ ಅಲ್ಲಿ ಕೊಟ್ಟೂರಲ್ಲಿ ಡಾಕ್ಟರ್ಸ್ ಎಲ್ಲ ಇದ್ರಲ್ಲ, ಅವರೆಲ್ಲ ಇದು ಗರ್ಭಕೋಶ ಹಾರ್ಟ್ ಶೇಪ್ ಅಲ್ಲಿ ಇದೆ, ನಾರ್ಮಲ್ ಶೇಪ್ ಅಲ್ಲಿ ಇಲ್ಲ. ಹ್ಮ್ ಹ್ಮ್ ಆದ್ರೂ ಕೂಡ ನಿಂತ್ಕೊಂಡ್ರು ಕೂಡ ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹ್ಮ್ ನಿನ್ ಮಕ್ಳಾಗದೆ ಡೌಟು. ರೇರು ಅಂತ ಹೇಳ್ಬಿಟ್ರು. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಹೇಳುತ್ತಾ, ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇಂದು ಶುಭ ಗುರುವಾರ, ಎಲ್ರಿಗೂ ಕೂಡ ಗುರುರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇಂದು ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ರಾಯರ ಅದ್ಭುತವಾದ ಮಹಿಮೆ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅಂದರೆ ಸಂಧ್ಯಾ ಅಂತ ಹೇಳಿ ಒಬ್ಬ ಹೆಣ್ಮಗಳು ನನ್ನ ಚಾನಲ್ನ ಸತತವಾಗಿ ಒಂದು 5-6 ವರ್ಷದಿಂದನೂ ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಬಂದಂತಹ ಹೆಣ್ಮಗಳು. ಅಂದರೆ ಈ ಚಾನಲಲ್ಲ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಬಂದಂತಹ ಹೆಣ್ಮಗಳು. ರಾಯರು ಆಕೆಯ ಮೇಲೆ ಮಾಡಿರುವಂಥ ಅನುಗ್ರಹ ಅದ್ಭುತ ಅಂತ ಹೇಳಬಹುದು. ಆಕೆಯೇ ಮಾತಾಡಿರುವಂಥ ವಾಯ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ, ಆದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ರಾಯರ ಮಹಿಮೆನ ಖುಷಿಯಿಂದ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರ ಒಂದು ವಾಯ್ಸ್ ರೆಕಾರ್ಡ್ ನಿಮಗೆ ಬೇಕು ಅಂತ ಹೇಳಿ ಏನಾದರೂ ತುಂಬ ಜನ ಕಮೆಂಟ್ ಮಾಡಿದ್ರೆ ನಾನು ವಾಯ್ಸ್ ರೆಕಾರ್ಡನ್ನು ಕೂಡ ಹಾಕ್ತೀನಿ. ಇವತ್ತು ಅವರ ಮಹಿಮೆನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಅಂದರೆ ನಂಬುದವರ ಬಾಳಲ್ಲಿ ನಂದಾದೀಪ ಆಗ್ತಾರೆ ನಮ್ಮ ಕರುಣಾಮಯಿಗಳು, ನಮ್ಮ ರಾಯರು ಅಂತ ಹೇಳ್ಬೋದು ಸ್ನೇಹಿತರೆ. ಆ ಹೆಣ್ಮಗಳು ಮದುವೆ ಆಗ್ತಾರೆ. ಮದುವೆ ಆದಮೇಲೆ 1-2 ವರ್ಷದ ನಂತರ ಆಕೆಗೆ ಕನ್ಸೀವ್ಗಾಗಿ ಅವರು ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭದಲ್ಲಿ 1.5 ತಿಂಗಳು 2 ತಿಂಗಳಿಗೆ ಕನ್ಸೀವ್ ಆಗಿ ಅಬಾರ್ಷನ್ಗಳಾಗ್ತಾ ಇರುತ್ತೆ. ತುಂಬ ಬಾರಿ ಅಬಾರ್ಷನ್ ಆಗ್ತಾ ಇರುತ್ತೆ. ಅವ್ರಿಗೊಂದು ಚಿಂತೆ ಶುರುವಾಗುತ್ತೆ. ಅದಾದ ನಂತರ ದಂಪತಿಗಳಿಬ್ಬರು ಕೂಡ ಹಾಸ್ಪಿಟಲ್ಗಳಿಗೆ ತಪಾಸಣೆಗೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಆಕೆ ತುಂಬ ಡಿಪ್ರೆಷನ್ಗೂ ಕೂಡ ಹೋಗ್ತಾರೆ ಸುದ್ದಿನ ಕೇಳಿ. ಅಂದರೆ ಗರ್ಭಕೋಶ ಆಕೆಗೆ ಒಂದು ಹಾರ್ಟ್ ಶೇಪಲ್ಲಿ ಅರ್ಧ ಭಾಗ ಮಾತ್ರ ಇದೆ ಅಂತ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಬರುತ್ತೆ. ಅದು ಕೇಳಿದ ತಕ್ಷಣ ಆಕೆ ಒಂಥರ ಬರಸಿಡಿಲು ಬಡದಂತೆ ಅವರ ಬದುಕಿನಲ್ಲಿ, ಏನಪ್ಪ ಇದು, ನಾನು ಇನ್ನು ತಾಯಿ ಆಗಲ್ವಾ, ನಾನು ಅಂದರೆ ಇನ್ನು ಕನ್ಸೀವ್ ನಾನು ಆಗಲ್ವಾ ಅನ್ನುವಂಥ ನೋವು ಆಕೆಗೆ ಕಾಡಲಿಕ್ಕೆ ಶುರುವಾಗುತ್ತೆ. ನನ್ನ ಚಾನಲ್ನ ವಿಡಿಯೋ ವೀಕ್ಷಣೆ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಅಷ್ಟರಲ್ಲಿ ತುಂಬ ಡಿಪ್ರೆಷನ್ ಕೂಡ ಹೋಗಿರ್ತಾರೆ ಆ ಹೆಣ್ಮಗಳು. ನನ್ನ ಒಂದು ಕಾಂಟ್ಯಾಕ್ಟಿಗೆ ಬರ್ತಾರೆ, ಕಾಲ್ ಮಾಡ್ತಾರೆ, ಮಾತಾಡಿದಾಗ ಆಕೆಗೆ ತುಂಬ ಧೈರ್ಯ ಕೊಡ್ತೀನಿ. ನಾನು ಪ್ರತಿ ಹೆಣ್ಣುಮಕ್ಕಳ ಜೊತೆ ನಾನು ಮಾತಾಡಿದಾಗ ಅವ್ರಿಗೆ ಮೋಟಿವೇಟೇ ಫಸ್ಟ್ ನಾನು ಮಾಡುವಂಥದ್ದು. ಎಲ್ಲ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂತಹ ಮನೋಭಾವನೆ ಅವರ ಮನಸ್ಸಿನಲ್ಲಿ ಮೂಡಬೇಕು. ಆ ರೀತಿಯೇ ಫಸ್ಟು ನಾನು ಹೇಳೋದು. ಆ ನಂತರ ವ್ರತಗಳನ್ನ ಹೇಳ್ಕೊಡ್ತೀನಿ. ಆಕೆ ತುಂಬ ಡಿಪ್ರೆಷನ್ ಇದ್ದಂಥ ಸಮಯ. ಅಯ್ಯೋ ಎಷ್ಟು ಅಳ್ತಾ ಮಾತಾಡಿದ್ರು ಆಕೆ ಅಂದರೆ, ನಿಜವಾಗ್ಲೂ ಎಲ್ಲ ಮುಗಿದೋಯ್ತು, ನಮಗಿನ್ನೇನು ಆಗಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದೋಗಿರ್ತಾರೆ ಆ ಹೆಣ್ಮಗಳು. ಅದಾದ ಮೇಲೆ 11 ಗುರುವಾರ ಬಾಲಗಣಪತಿಗೆ ಮುಡುಪು ಅನುಷ್ಠಾನದ ಒಂದು ವಿಡಿಯೋ ಆವಾಗ ತಾನೇ ನಾನು ಹಾಕಿ, ತುಂಬ ಮಹಿಮೆಗಳು ಆಗಿರುತ್ತೆ ಆ ಅನುಷ್ಠಾನದಿಂದ. ಆಕೆಗೆ ಹೇಳ್ಕೊಡ್ತೀನಿ, ಇಲ್ಲ ಅಮ್ಮ ಮಾಡಮ್ಮ, ಈ ವ್ರತನ ನೀವು ಮಾಡಿ, ಬಾಲಗಣಪತಿಗೆ ಒಂದು ಮುಡುಪು ಕಟ್ಟಿ 11 ಗುರುವಾರ ರಾಯರ ವ್ರತನ ಆಚರಣೆ ಮಾಡಿ, ಖಂಡಿತ ನಿಮಗೆ 11 ವಾರ ಮುಗಿಯೋಷ್ಟರಲ್ಲಿ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ರಾಯರ ಮಹಿಮೆ ವೈದ್ಯಕೀಯ ಲೋಕಕ್ಕೆ ಸವಾಲು ಅಂತ ಹೇಳ್ತೀನಿ ಆಕೆಗೆ. ಆಕೆ ತುಂಬ ಮೋಟಿವೇಟ್ ಆಗ್ತಾರೆ. ಅದಾದ ನಂತರ ಆಕೆ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ. ಅವರ ಒಂದು ಗರ್ಭಕೋಶ ಹಾರ್ಟ್ ಶೇಪಲ್ಲಿ ಅರ್ಧ ಭಾಗ ಮಾತ್ರ ಇದೆ. ಅವರ ಒಂದು ಏನು ಅಬ್ನಾರ್ಮಲ್ ಏನು ರಿಪೋರ್ಟ್ ಬಂದಿದೆಯೋ
ಅದು ಫಸ್ಟು ಸರಿ ಹೋಗಲಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, 1 ತಿಂಗಳು ಚೆಕಪ್ಗೆ ಹೋಗ್ತಾರೆ. 1 ತಿಂಗಳ ನಂತರ ಎಲ್ಲ ನಾರ್ಮಲ್ ಬರುತ್ತೆ. ಏನಂತೀರಾ ಇದಕ್ಕೆ? ಖುದ್ದು ಡಾಕ್ಟ್ರೇ ಹೇಳಿರ್ತಾರೆ, ಈ ಥರ ನಿಮ್ಮ ಗರ್ಭಕೋಶ ಈ ರೀತಿ ಇದೆ, ಕಷ್ಟ ನೀವು ತಾಯಿ ಆಗುವಂಥದ್ದು ಅಂತ ಹೇಳಿರ್ತಾರೆ. ರಾಯರ ಮುಂದೆ ಒಂದು ಸಂಕಲ್ಪ ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡಿಕೊಂಡು ಬರೀ 1 ತಿಂಗಳಿಗೆ ನೆಕ್ಸ್ಟ್ ಇನ್ನು ಮುಂದಿನ ತಿಂಗಳು ಹೋಗಿ ಚೆಕಪ್ ಮಾಡಿಸಿದ್ರೆ ಎಲ್ಲ ರಿಪೋರ್ಟು ಕೂಡ ಅವ್ರಿಗೆ ನಾರ್ಮಲ್ ಬರುತ್ತೆ. ಎಷ್ಟು ಸಂತೋಷ ಪಡ್ತಾರೆ ಇಡೀ ಕುಟುಂಬ ಅಂದರೆ ಅದು ಹೇಳೋಕ್ಕೆ ತೀರೋದಿಲ್ಲ, ಅಷ್ಟು ಸಂತೋಷ ಪಡ್ತಾರೆ. ರಾಯರಿದ್ದಾರೆ ಅನ್ನೋದಕ್ಕೆ ಅವರಿಗೆ ಒಂದು ಬೃಹತ್ತಾದ ಒಂದು ದೊಡ್ಡ ಒಂದು ನಿರೀಕ್ಷೆ ಶುರುವಾಯಿತು. ಒಂದು ಹಾದಿ ಅವ್ರಿಗೆ ಸಿಗೋಕ್ಕೆ ಶುರುವಾಯಿತು. ಅದಂತೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೂಡುತ್ತೆ. ಅದಾದ ನಂತರನೇ 11 ಗುರುವಾರನ ಶುರು ಮಾಡ್ಕೊಳ್ತಾರೆ ಹೆಣ್ಮಗಳು ಬಾಲಗಣಪತಿಗೆ ಮುಡುಪು ಕಟ್ಟುವಂಥದ್ದು. ಮುಡುಪು ಅಂತ ಹೇಳಿದ್ರೆ ಒಂದು ಅಂಗೈಯಷ್ಟಗಳ ಹಳದಿ ಬಟ್ಟೆಗೆ 2 ಕಪ್ಪು ಇದ್ದಿಲು ನಿಮ್ಗೆ ಗೊತ್ತಿರುತ್ತೆ. ಇದ್ದಿಲು ಒಂದು 2 ರಿಂದ 3 ಸ್ಪೂನು ಕಪ್ಪು ಎಳ್ಳನ್ನು ಹಾಕಿ ಬಾಲಗಣಪತಿಯಲ್ಲಿ ಸಂಕಲ್ಪ ಮಾಡಿಕೊಳ್ಳುವಂಥದ್ದು. ಸಂತಾನ ಪ್ರಾಪ್ತಿ ಯೋಗದಲ್ಲಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಆ ಮುಡುಪನ್ನ ಕಟ್ಟುವಂಥದ್ದು. ಗುರುವಾರನೇ ಆ ಮುಡುಪನ್ನ ಕಟ್ಟುವಂಥದ್ದನ್ನು ಮಾಡಬೇಕು. ಅದನ್ನು ಮಾಡಿಕೊಂಡು ಆ ದಿನದಿಂದಲೇ 11 ಗುರುವಾರದ ಅನುಷ್ಠಾನನ ಮಾಡ್ಕೋಬೇಕು. ಅಂದರೆ ಬಾಲಗಣಪತಿಗೆ ಮುಡುಪು ಕಟ್ಟುವಾಗ ನೀವು ಏನು ಹೇಳ್ಕೋಬೇಕು? ಸಂತಾನ ಪ್ರಾಪ್ತಿ ಯೋಗಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ತೀರಿ. ಮತ್ತು ನಿಮಗೆ ಸಂತಾನ ಪ್ರಾಪ್ತಿ ಯೋಗ ಆಗಿ ಮಗು ಆದಮೇಲೆ ಆ ಮುಡುಪನ್ನ ನಿಮ್ಮ ಮನೆಯಲ್ಲಾದರೂ ಸಹ, ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಗಳಲ್ಲಾದರೂ ಸಹ ಬಾಲಗಣಪತಿ ಹೋಮ ಮಾಡಿಸ್ತೀನಿ ಅಂತ ಹೇಳಿ ನೀವು ಸಂಕಲ್ಪ ಮಾಡ್ಕೋಬೇಕು. ಆ ಹೋಮ ಮಾಡಿದಾಗ ಈ ಗಂಟು ನಿಮ್ಮ ದೇವ್ರ ಮನೆಯಲ್ಲೇ ಇರಬೇಕು. ನಿಮಗೆಲ್ಲ ಒಳ್ಳೆಯದಾಗೋವರೆಗೂ ದೇವ್ರ ಮನೇಲಿ ಇಟ್ಕೊಂಡಿರ್ತೀರಿ. ಮಗುಗೆ ಒಂದು 3 ತಿಂಗಳು ಇಲ್ಲ 5 ತಿಂಗಳು ಆದಮೇಲೆ ನೀವು ಹೋಮ ಮಾಡಿಸ್ತೀನಿ ಅಂದಾಗ ಆ ಹೋಮಕ್ಕೆ ನೀವು ಆ ಮುಡುಪು ಗಂಟನ್ನ ಹೋಮಕ್ಕೆ ಹಾಕುವಂಥದ್ದನ್ನು ಮಾಡ್ಕೋಬೇಕು. ಒಂದೇ ಬಾರಿ ಮುಡುಪು ಕಟ್ಟೋದು, ಆಯಿತಾ? ಪ್ರತಿ ಗುರುವಾರ ಅಲ್ಲ, ಒಂದೇ ವಾರ ಮೊದಲ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಅನುಷ್ಠಾನನ ನೀವು ಶುರು ಮಾಡ್ಕೋಬೇಕು. 11 ಗುರುವಾರ ದಂಪತಿಗಳೊಟ್ಟಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಾಂಸಾಹಾರ ತಿನ್ನಬಹುದಾ ಅಂತ ಹೇಳ್ತೀರಿ, ಖಂಡಿತ ಬೇಡ. ವ್ರತಾಚರಣೆ ಮುಗಿಯುವವರೆಗೂ ಕೂಡ ದಂಪತಿಗಳಿಬ್ಬರೂ ಸಹ ತಿನ್ನದೇ ಇದ್ದರೆ ತುಂಬ ಒಳ್ಳೆಯದು. ಗುರುವಾರ ಅಂತೂ ಆದಷ್ಟು ಉಪವಾಸದೊಂದಿಗೆ ಹಾಗೂ ಸಾತ್ವಿಕ ಆಹಾರ ಒಂದು ಸಮಯ ನೀವು ಸೇವನೆ ಮಾಡಿಕೊಂಡು ನಿಯಮಬದ್ಧವಾಗಿ ವ್ರತಾಚರಣೆ ಮಾಡಿ, ಸರಳವಾಗಿ ಮಾಡಿ, ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಿ. ಖಂಡಿತ ರಾಯರು ಕೈ ಹಿಡಿತಾರೆ. ಈ ಅನುಷ್ಠಾನನ ಸಂಧ್ಯಾ ಮಾಡ್ಕೊಳ್ತಾರೆ. ಮಾಡಿಕೊಂಡು ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, 7ನೇ ವಾರ ತುಂಬಿ 8ನೇ ವಾರಕ್ಕೆ ಆಕೆ 1.5 ತಿಂಗಳು ಮುಂದೋಗಿರುತ್ತೆ ಡೇಟು. ಅವರು ಕನ್ಸೀವ್ ಇದೆಯೋ ಇಲ್ವೋ ಅಂತ ಅವ್ರಿಗೆ ಒಂದು ಭಯ ಇರುತ್ತೆ. ಆ ನಂತರ ಒಂದು ಟೆಸ್ಟ್ ಮಾಡ್ಕೊಳ್ತಾರೆ. ಡಬಲ್ ಗೀರ್ ಬಂದ ತಕ್ಷಣ ಸ್ವರ್ಗನೇ ಸಿಕ್ಕಂತೆ ಅವರ ಮನೆಯವರು ಎಲ್ಲರೂ ಕೂಡ ತುಂಬ ಸಂಭ್ರಮ ಪಡ್ತಾರೆ. ಇದರ ಜೊತೆಗೆ ಆಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ ತಕ್ಷಣ ಫಸ್ಟು ವಿಷಯ ತಿಳಿಸೋದೆ ಆಕೆ ನನಗೆ. ಮನೆಯಲ್ಲಿ ಅವ್ರ ಯಜಮಾನಿಗೂ ಕೂಡ ತೋರಿಸಿಲ್ಲ, ನನ್ನ ವಾಟ್ಸಪ್ಗೆ ಅವರು ಫೋಟೋ ಹೊಡೆದು ಕಳಿಸಿ ತುಂಬ ಖುಷಿಯಿಂದ ಹೇಳ್ಕೊಳ್ತಾರೆ. 8ನೇ ವಾರಕ್ಕೇ ರಾಯರವ್ರಿಗೆ ಅನುಗ್ರಹ ಮಾಡಿದ್ರು, ಸಂತಾನ ಪ್ರಾಪ್ತಿ ಯೋಗಕ್ಕೆ ಅನುಗ್ರಹ ಮಾಡಿದ್ರು. ಆ ಟೈಮಲ್ಲಿ ಮಗುಗೆ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಹೇಳ್ತಾರೆ. ಆಕೆಗೆ ಒಂದು ಮಂತ್ರ ಸಹ ಕೊಡ್ತೀನಿ. ಬರೀ 15 ದಿನದ ನಂತರ ಮತ್ತೆ ಚೆಕಪ್ಗೆ ಹೋಗ್ತಾರೆ. ಹಾರ್ಟ್ ಬೀಟ್ ಚೆನ್ನಾಗಿ ಬರುತ್ತೆ. ಮುದ್ದಾದ ಗಂಡು ಮಗುವಿನ ತಾಯಿ ಆಗಿದ್ದಾರೆ. ಮಗುಗೆ ಆಲ್ರೆಡಿ 1 ವರ್ಷದ ಮೇಲೆ ಆಗಿದೆ. ಎಲ್ಲ ಅರಿಕೆನೂ ಕೂಡ ಅವರು ತೀರಿಸಿದ್ದಾರೆ. ಇವಾಗ ಮಂತ್ರಾಲಯಕ್ಕೆ ಹೋಗಿ ಮಗು ತುಲಾಭಾರ ಮಾಡಿಸಿದ್ದಾರೆ. ಮಗು ತೂಕದ ಒಂದು ತುಲಾಭಾರ ಮಾಡಿಸಿ ಮಗುಗೆ ಅಲ್ಲೇ ಮುಡಿನೂ ಕೂಡ ಕೊಟ್ಟು ಬಾಲಗಣಪತಿ ಅನುಷ್ಠಾನದ ಪ್ರಕಾರ ಕೂಡ ಹೋಮ ಕೂಡ ಮಾಡಿಸಿ ತುಂಬ ಸಂತೋಷದಿಂದ ಮನೆಯ ಒಂದು ಕುಟುಂಬ ನೆಮ್ಮದಿ ನೆಲೆಸಿದೆ ರಾಯರ ಅನುಗ್ರಹದೊಂದಿಗೆ ಅಂತ ಹೇಳ್ಬೋದು. ಇನ್ನೊಂದು ವಿಷಯನೂ ಶೇರ್ ಮಾಡ್ಕೋಬೇಕು. ಡೆಲಿವರಿ ಆಗುತ್ತಲ್ವ, ಡೆಲಿವರಿ ಆದ ಕ್ಷಣದಲ್ಲೂ ಸಹ ಅವರ ತಾಯಿ ಮತ್ತು ಅವರ ಅಜ್ಜಿ ನನಗೆ ಕಾಲ್ ಮಾಡಿ ಮೊದಲು ನನಗೆ ತಿಳಿಸ್ತಾರೆ, ಗಂಡು ಮಗು ಆಯಿತು, ನಿಮಗೆ ಪ್ರೀತಿಯ ಧನ್ಯವಾದಗಳು ಅಂತ ತಿಳಿಸ್ತಾರೆ.
ತುಂಬ ಅದೆಷ್ಟು ಸಂತೋಷ ಪಡ್ತಾರೆ ಅಂತ ಹೇಳಿದರೆ, ನಾನು ವ್ರತ ಹೇಳ್ಕೊಟ್ಟಿರಬಹುದು, ಅನುಷ್ಠಾನನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ಕೊಟ್ಟಿರಬಹುದು, ಆದರೆ ಅವರ ಭಕ್ತಿ ಇಲ್ಲಿ ಅಪಾರ ಅಂತ ನಾನು ಹೇಳ್ತೀನಿ. ಆದರೆ ಅವ್ರಿಗೆ ನನ್ನ ಮೇಲೆ ತುಂಬ ಗೌರವ, ಈಗಲೂ ಸಹ ಅವ್ರ ಅಜ್ಜಿ ಆಗಲಿ ಅವ್ರ ತಾಯಿ ಆಗಲಿ ನಮ್ಮನೆ ಬೆಳಗ್ತು ಅಂತ ಹೇಳ್ಕೊಳ್ತಾರೆ. ಇದು ಎಲ್ಲ ರಾಯರ ಆಜ್ಞೆ, ರಾಯರ ಅನುಗ್ರಹ ಅಂತ ನಾನು ಭಾವಿಸ್ತೀನಿ. ಇದು ಅವರ ಬದುಕಿನಲ್ಲಿ ನಡೆದಂಥ ಪರಮಾದ್ಭುತ ಮಹಿಮೆ. ಒಂದು ಮನೆಯೇ ಬೆಳಗ್ತಲ್ವಾ. ಗರ್ಭಕೋಶ ಅರ್ಧ ಇದೆ, ಇನ್ನು ತಾಯಿ ಆಗೋದೇ ನೀವು ಕಷ್ಟ ಅಂತ ಡಾಕ್ಟ್ರ್ ಹೇಳಿದವ್ರಿಗೆ ಬರೀ ಸಂಕಲ್ಪ ಮಾಡಿಕೊಂಡು 1 ತಿಂಗಳಿಗೆ ಆ ರಿಪೋರ್ಟ್ ನಾರ್ಮಲ್ ಬರುತ್ತೆ ಅಂದರೆ ರಾಯರ ಮಹಿಮೆ ಅಪಾರ ಅಂತ ನಾವು ಖಂಡಿತ ಹೇಳ್ಕೋಬಹುದು. ಇದು ರಾಯರ ಮಹಿಮೆ ಆಗಿತ್ತು. ಅವ್ರು ಮಾತಾಡಿರುವಂಥದ್ದನ್ನು ಸಹ ನಾನು ರೆಕಾರ್ಡಿದೆ, ಆದರೆ ತುಂಬ ಮಾತಾಡಿದ್ದಾರೆ ಪಾಪ. ಅವರು ತುಂಬ ಖುಷಿಯಿಂದ ಹೇಳ್ಕೊಂಡಿದ್ದಾರೆ. ಒಂದು 20 ನಿಮಿಷ ಆಗೋಗ್ಬಿಟ್ಟಿದೆ. ನೀವೇನಾದರೂ ಬೇಕು ಅಂತ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಮಾತಾಡಿರುವಂಥದ್ದನ್ನು ನಾನು ಹಾಕ್ತೀನಿ. ಇವತ್ತಿನ ಈ ನನ್ನ ರಾಯರ ಅದ್ಭುತವಾದ ಮಹಿಮೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.